ನಾರಾಯಣ ಪಂಡಿತರ ವಿಶೇಷ. ಇವತ್ತು ಎಲ್ಲರ ಪರವಾಗಿ ಸ್ಟ್ಯಾಂಡಿಂಗ್ ಓವೇಷನ್ ನಾನು ಕೊಡ್ತಾ ಇದ್ದೇನೆ. ನಾನು ಖಂಡಿತ ಖಂಡಿತ ರವಿಕಿರಣ್ ಅವರು ಅತ್ಯಂತ ಕಿರಿಯರಿದ್ದಾಗ ರಾಗಧನದಲ್ಲಿ ನಾವು ಅವರನ್ನು ಇಲ್ಲಿಗೆ ಆಹ್ವಾನಿಸಿ ಅವರನ್ನು ಕಚೇರಿ ನೀಡುತ್ತಿದೆ. ಆ ದಿವಸದಿಂದ ನಾನು ಅವರನ್ನು ಸೂಕ್ಷ್ಮವಾಗಿ ಪೂರ್ಣವಾಗಿ ಎಲ್ಲದಿದ್ದರೂ ಅಪೂರ್ಣವಾಗಿ ಆದರೂ ನಾನು ಬಲ್ಲೆ. ಇವತ್ತು ರವಿಕಿರಣ್ ಅವರು ಹಾಡಿದ್ದು ಅತ್ಯಂತ ಅಪೂರ್ವವಾದ ಕಚೇರಿ. ಅವರ ಧ್ವನಿ ಮಾಧುರ್ಯವು ತುಂಬ ಸಹಕಾರಿಯಾಗಿತ್ತು. ಆಮೇಲೆ ಅವರು ಮೂಡಿ ಅವರ ಮೂಡು ಅತ್ಯಂತ ಉನ್ನತ ಮಟ್ಟದ್ದು ಇವತ್ತು. ಮತ್ತು ಅವರ ಪ್ರಸ್ತುತಿಯಲ್ಲಿ ಅವರ ಗುರುಗಳಾದ ಒಬ್ಬರು ಗುರುಗಳಾದ ನಾರಾಯಣ ಪಂಡಿತಜಿಯವರು ಇವತ್ತೇನೋ ಅವರ ಮೈ ಮೇಲೆ ಬಂದಿದ್ದಾರೆ. ಅವರು ಇವತ್ತು ಅವರನ್ನು ಹೌದು ಹೌದು ಅಂತೇಳಿ ಹೇಳುವ ಹಾಗೆ ಅವರನ್ನು ಆಶೀರ್ವದಿಸ್ತಾ ಇದ್ದರು. ಯಾಕಂದರೆ ನಾರಾಯಣ ಪಂಡಿತಜಿಯವರು ನಾನು ಅತ್ಯಂತ ಹತ್ತಿರದಿಂದ ಬಲ್ಲೆನಾದ್ರಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಅವರು ತೆಗೆದುಕೊಂಡಂತಹ ಲಲಿತ ಪಂಚಮ ಆಲ್ ಟೈಮ್ ರೆಕಾರ್ಡ್ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದೊಂದು ಯಾರಿಗೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಮುಟ್ಟಿದರೆ ಲಲಿತ ಬೇರೆ ಇರ್ತದೆ ಮತ್ತು ಪಂಚಮ ಬೇರೆಯಾಗಿ ಎದ್ದು ಕಾಣಬಹುದು. ಅದನ್ನು ಒಟ್ಟಿಗೆ ಅಮಲ್ಕಮೇಟ್ ಮಾಡಿ ಒಂದು ಸಗಮದನಿ ನಿರಿಗಮದನಿ ಮಾಡುವಪ್ಪ ಎತ್ತುಕೊಳ್ಳುವಂತಹ ಆ ಜಾಗ ಇದೆಯಲ್ಲ, ಸಲ್ಯೂಟೇಷನ್ಸ್ ಟು ಯು ರವಿಕಿರಣ್. ಸಲ್ಯೂಟೇಷನ್. ನಾನು ಇವತ್ತು ಪೂರ್ತಿ ಪುಳಕಿತನಾಗಿ ರೋಮಾಂಚನಗೊಂಡು ನಿಮ್ಮ ಹಾಡನ್ನು ಕೇಳ್ತೇನೆ. ಅದು ದೇಶಗಾರ ಇರಲಿ ಅಥವಾ ಭೈರವ ಬಹಾರ್ ಇರಲಿ, ಏನೇ ಇರಲಿ, ಲಲಿತ ಪಂಚಮ ಮಾತ್ರ ಇಟ್ ಇಸ್ ಅನ್ ಆಲ್ ಟೈಮ್ ರೆಕಾರ್ಡ್. ಇದನ್ನು ರಾಗಧನದವರು
ಖಂಡಿತವಾಗಿಯೂ ಕ್ಲಿಪ್ಪಿಂಗನ್ನು ಯೂಟ್ಯೂಬ್ಗೆ ಹಚ್ಚಿ ಸಾವಿರ ಜನ ಕೇಳುವ ಹಾಗೆ ಆಗಬೇಕು ಅಂತ ನನ್ನದೊಂದು ರಿಕ್ವೆಸ್ಟ್. ಇದು ಅಸಾಮಾನ್ಯವಾದಂಥ ರೀತಿಯಲ್ಲಿ ಇವತ್ತು ರವಿ ಕಿರಣ್ ಅವರು ಅದನ್ನು ಪ್ರಸ್ತುತಪಡಿಸಿದ್ದಾರೆ. ಆದ ಕಾರಣ ಇವತ್ತು ತುಂಬ ಜನ ಬರಲಿಲ್ಲ, ಕುಂಭಮೇಳಕ್ಕೆ ಹೋಗಿದ್ದಾರೆ. ಸ್ವಲ್ಪ ಜನ ಬಂದಿದ್ದಾರೆ. ತುಂಬ ನಷ್ಟ. ಅದನ್ನು ಕೇಳಲೇಬೇಕಾದಂಥ ಕಚೇರಿ. ನಮ್ಮವರು ಅಂತ ಹೇಳ್ಕೊಂಡು ನಾವು ಹಿತ್ತಲ ಗಿಡವನ್ನು ಸ್ವಲ್ಪ ಬದಿಗಿಡುವಂಥ ಬುದ್ಧಿಯನ್ನು ನಾವು ಬಿಟ್ಟು ಸ್ವಲ್ಪ ಈ ಗುಣಮಟ್ಟವನ್ನು ನಾವು ನೋಡಬೇಕಾಗ್ತದೆ. ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರಾಗಲಿ, TR ಮಹಾಲಿಂಗಂ ಅವರಾಗಲಿ, ಅವರ ಕಚೇರಿಗೆ ಹೋಗುವಾಗ ಆ ದಿವಸ ಟಾಪ್ ಕ್ಲಾಸ್ ಆಗ್ತದೆ ಅಂತ ಏನು ಧೈರ್ಯ ಇಲ್ಲ. TR ಮಹಾಲಿಂಗಂನ ಕಚೇರಿಗೆ ಹೋದದೆಲ್ಲ ನಾನು ಪೆಚ್ಚು ಮೋರೆ ಮಾಡಿಕೊಂಡೇ ಬಂದಿದ್ದೀನಿ. ಬಾಲಮುರಳಿಯವರು ಸಹ ಅಷ್ಟೇ, ಒಂದೊಂದು ಸಲ ಚೇಷ್ಟೆಗೆ ಹಿಡ್ಕೊಂಡ್ಬಿಟ್ರೆ ಮತ್ತೆ ಆ ಕಚೇರಿ ಆಗೋದಿಲ್ಲ, ನಮಗೆ ಕೇಳಕ್ಕೆ ಕಷ್ಟ. ಆದರೆ 100 ಕಚೇರಿಯಲ್ಲಿ ಒಂದು ಕಚೇರಿ ಮಿಂಚುತ್ತದೆ ಅಂತ ಹೇಳುವಂಥ ಆಸೆಯಿಂದ ನಾವು ಹೋಗ್ತೇವೆ. ಆ ದಿವಸ ಕೇಳಿದವರ ಸೌಭಾಗ್ಯ. ಹಾಗೆ ಇವತ್ತು ರವಿ ಕಿರಣ್ ಅವರು ಎಷ್ಟು ಸಮಯದಿಂದ ಕಷ್ಟಪಡ್ತಾ ಇದ್ರು, ಅವರು ಅನಾರೋಗ್ಯದ ನಿಮಿತ್ತ ಸ್ವಲ್ಪ ಕಷ್ಟಪಡ್ತಾ ಇದ್ರು. ಇವತ್ತು ಅದನ್ನೆಲ್ಲ ಮುಚ್ಚಿ ಲಲಿತ ಪಂಚಮದಿಂದ ಬಹಳ ಮೇಲಕ್ಕೆ ಏರಿದ್ದಾರೆ. ಅವರು ನಮ್ಮ ಊರಿನ ಅತ್ಯದ್ಭುತ ಕಲಾವಿದ ಮಾತ್ರ ಅಲ್ಲ, ಈ ಹಿಂದೂಸ್ತಾನಿ ಕ್ಷೇತ್ರಕ್ಕೆ ನಮ್ಮ ಊರಿನಿಂದ ಕೊಡಲ್ಪಟ್ಟಂಥ ಕೊಡುಗೆ. ಇವತ್ತು ರಾಗದಾನದವರು ನಿಮಗೆ ಸಂಭಾವನೆ ಕೊಡ್ತಾರೆ, ಹೌದು. ಆದರೆ ನನ್ನ ವತಿಯಿಂದ 10,000 ರೂಪಾಯಿ ಖಂಡಿತವಾಗಿ ನಿಮಗೆ ನಾನು ಕೊಟ್ಟಿದ್ದೇನೆ. ಇದು ಬರೀ ಬಾಯಿ ಮಾತಿನಲ್ಲಿ ನಿಮ್ಮ ಈ ಹೆಚ್ಚುಗಾರಿಕೆಯನ್ನು ಹೇಳೋದಲ್ಲ. ಇವತ್ತು ನಾನು ಖಂಡಿತವಾಗಿಯೂ ಐ ಆಮ್ ಫ್ಲಾಟ್ in front of your music. Thank you very much. ಹಾಗೆ ಈ ಪುಣ್ಯಾತ್ಮ ಪ್ರಸಾದ್ ಕಾಮತ್ ನಮ್ಮ ಊರಿನ ಸುಧೀರ್ ನಾಯಕ್, ಅಸಾಧ್ಯ ಜನ. ಅವರಿಗೆ ದುಡ್ಡು ಇನ್ನೊಂದು ಸಲ ಬರ್ತೇನೆ, ಆದರೆ ಅವರಿಗೆ ಹೋಗಲಿಕ್ಕೆ ದಾರಿ ತುಂಬ ಉಂಟು. ಅವರ ಗುರುಭಕ್ತಿ ಮತ್ತು ಜನಾರ್ದನ ಸೇವೆ ಮಾಡುವಂಥ ಕ್ರಮ ನಾವು ಪ್ರಸಾದ್ ಕಾಮತ್ ಕಲಿಯಬೇಕು. ಆ ಹಾರ್ಮೋನಿಯಂನ ಮೇಲೆ ಅದು ಜೇನಿನ ಹೊಳೆ ಹಾಗೆ ಅವರು ಅನುಸರಿಸಿಕೊಂಡು ಬರುವಂಥ ಕ್ರಮ, ಆ ಸಬ್ಡ್ಯೂಡ್ ನೇಚರ್, ಮತ್ತು ಆ ಹಾಡುಗಾರ ಏನು ಮಾಡ್ತಾನೆ ಅದಕ್ಕೆ ಏನೂ ಕುಂದು ಬಾರದ ರೀತಿಯಲ್ಲಿ ಅಷ್ಟು ನಾಜೂಕಾಗಿ ಕಿವಿಗೆ ಹಿತವಾಗಿ ನುಡಿಸುವಂಥ ನುಡಿಸಾಣಿಕೆ ಈ ನಮ್ಮ ಪ್ರಸಾದ್ ಕಾಮತ್. ಇದಕ್ಕೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು, ಆಶೀರ್ವಾದಗಳನ್ನು ಹೇಳ್ತೀನಿ. ಹಾಗೆ ನಮ್ಮ ಸರ್ವ ಕಲಾ ವಲ್ಲಭ ಶಶಿಕಿರಣ್ ಅಣ್ಣನಿಗೆ ಬೆಂಗಾವಲಾಗಿ ನಿಂತು ಪ್ರತಿಯೊಂದು ಹೆಜ್ಜೆಗೂ ಜೊತೆಗೆ ಬರೀ ವೈಯಕ್ತಿಕ ಜೀವನದಲ್ಲಿ ಮಾತ್ರ ಅಲ್ಲ, ಸ್ಟೇಜ್ನಲ್ಲಿಯೂ ಇರುವಂತಹ ಈ ಶಶಿಕಿರಣ್ಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೆಚ್ಚುವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಅವರ ಶಿಷ್ಯವರ್ಗ 4 ಜನ ಅಲ್ಲಿ ಹಿಂದೆ, ದಾಮೋದರ ಹೆಗಡೆ, ಕಾರ್ತಿಕ್ ಭಟ್, ನಾಗೇಂದ್ರ ನಾಯಕ್, ದಯಾಕರ ಭಟ್, ಈ 4 ಜನ ಹಿಂದೆ ಕೂತಿರೋದು. 2 ತಂಬೂರಕ್ಕೆ 3 ಜನ ತಾನ್ಪುರ ನುಡಿಸಿದ್ದು ಹೌದು, ಮತ್ತೊಬ್ಬರು ಸಹ ಗಾಯನ ಕೊಟ್ಟದ್ದು ಹೌದು. ತುಂಬ ಚೆನ್ನಾಗಿದೆ ನೀವು ಹಾಡಿದ್ದೀರಾ. ಈ 3 ಜನ ತಂಬೂರ ಸಹಕಾರ ಮಾತ್ರ ಅಲ್ಲ, ಗುರು ಸಹಕಾರ ಕೊಟ್ಟಿದ್ದಾರೆ. ಅವರು ಗುರುಗಳು ಹಾಡಿದ್ದನ್ನು ಎಂಜಾಯ್ ಮಾಡ್ತಾ ಅದಕ್ಕೆ ಪೂರಕ ಅವರು ಮಾತಾಡ್ತಾ ಇದ್ರೆ, ಕಣ್ಣು ಮಿಟುಕಿಸ್ತಾ ಬೇರೆ ಬೇರೆ ಮಾತಾಡ್ತಿದ್ರೆ ನಮ್ಗೆ ತೊಂದರೆ ಆಗ್ತಿತ್ತು. ಆದರೆ ನೀವು ಬಹಳ ಸಹಕಾರಿಯಾಗಿ ಗುರು ಮಾಡಿದಂತಹ ಪ್ರತಿಯೊಂದು ಸ್ವರವನ್ನು ಎಂಜಾಯ್ ಮಾಡ್ತಾ ನೀವು ಮಾಡಿದ್ದುಂಟಲ್ಲ, ಇಟ್ ಆ್ಯಡ್ಸ್ ಟು ದ ಆಂಬಿಯನ್ಸ್ ಆಫ್ ದ ಸ್ಟೇಜ್. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಇಟ್ ಇಸ್ ರಿಯಲಿ ಅಮ್ಯುಲೇಟಿಂಗ್ ಫಾರ್ ಆಲ್ ದಿ ಪೀಪಲ್. ಅವರಿಗೂ ಒಳ್ಳೆಯ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ಇವತ್ತಿನ ಈ ಕಚೇರಿಯ ಮಟ್ಟವನ್ನು ನಾನು ಶಬ್ದಗಳಲ್ಲಿ ಹೇಳಲಿಕ್ಕಾಗೋದಿಲ್ಲ. 4 ಮಾತು ಏನಾದರೂ ಇವತ್ತು ಹೇಳ್ತಿದ್ದರೆ ಕಡಿಮೆಯೇ, ಅದನ್ನು ರಾಗದನ ಶ್ರೀಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಬರೀಬೇಕು ಅಂತ ಅಂದುಕೊಂಡಿದ್ದೇನೆ. ದೇವರು ಅದಕ್ಕೆ ಸರ್ವ ಸಹಕಾರ ನನಗೆ ಕೊಟ್ಟಿದ್ದೀರಿ ಕೇಳ್ತಾ ನಿಮಗೆಲ್ಲರಿಗೂ ವಂದಿಸ್ತೇನೆ. ರವಿ ಕಿರಣ್ ಅವರಿಗೆ ಶುಭಾಶಯ.